ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಸ್ಪೆಷಲ್ ಚಾನೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹೆಚ್ಚಿನ ನೋಟಿಫಿಕೇಶನಿಗಾಗಿ ಕೀಪ್ ಸಪೋರ್ಟಿಂಗ್. ಇವತ್ತಿನ ನಮ್ಮ ರೆಸಿಪಿ ಬಂದು ಹೆಸರುಬೇಳೆ ಪಾಯಸ. ಹೇಗೆ ಮಾಡೋದು ನೋಡೋಣ. ಈ ಚಳಿಗಾಲದಲ್ಲಿ ಕುಡಿಯೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಇದು ತುಂಬ ತಂಪು ಕೂಡ. ನೋಡಿ ಇದನ್ನು ಹೇಗೆ ಮಾಡೋದು ನೋಡೋಣ. ಈಗ ನಾವು ಇಲ್ಲಿ ಒಂದು ಕುಕ್ಕರಿಗೆ 1 ಗ್ಲಾಸ್ ಅಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನಾವು ಹುರ್ಕೊಳ್ಳೋಣ. ಹಾಗೇನೆ ಒಂದು 2ರಿಂದ 3 ನಿಮಿಷ ಆದರೂ ನೀಟಾಗಿ ಅದನ್ನು ನಾವು ಹುರಿಬೇಕು. ಈಗ ಇಲ್ಲಿ ನಾನು ಸ್ವಲ್ಪ ಕಾಯಿನ ತೊಗೊಂಡಿದ್ದೀನಿ ಹಾಗೂ 3 ಏಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ದ್ರಾಕ್ಷಿ, 2 ಟೇಬಲ್ ಸ್ಪೂನ್ ಅಷ್ಟು ದ್ರಾಕ್ಷಿ. ಈಗ ನಾವು ಇಲ್ಲಿ ಕಾಯಿನ ರುಬ್ಕೊಳ್ಳೋಣ. ಫಸ್ಟು ಒಂದು ಜಾರ್ಗೆ ಸ್ವಲ್ಪ ಕಾಯಿ ಹಾಗೂ 3 ಏಲಕ್ಕಿ ಹಾಕ್ಬಿಟ್ಟು ಇಲ್ಲಿ ನಾನು ರುಬ್ತಾ ಇದ್ದೀನಿ. ಅದೇ ಥರ ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಾಯಿ ನಾನು ರುಬ್ಬೋಕ್ಕೆ ಸ್ವಲ್ಪ ಗಸಗಸೆ ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದೀನಿ. ಅದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಆ ಫ್ರೈ ಮಾಡಿದ್ನಲ್ಲ ಹೆಸರುಬೇಳೆ, ಅದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ. ತುಂಬ ಎಷ್ಟು ಇದು ಬಾಯ್ಲ್ ಆಗ್ತಾಯಿದೆ ಅಂತ ನೀವು ನೋಡ್ಬೋದು. ಈಗ ಅದು ಚೆನ್ನಾಗಿ ಬಾಯ್ಲ್ ಆಗುವಾಗ ಅದು ಸ್ವಲ್ಪ ಬಾಯ್ಲ್ ಆಗಲಿ ಅಂತ ನಾವು ಹಂಗೆ ಬಿಡಬೇಕದು. ಸೊ ಈಗ ಅದು ಬಾಯ್ಲ್ ಆಗ್ತಾಯಿದೆ ನೀಟಾಗಿ. ಈ ಹೆಸರುಬೇಳೆ ಚೆನ್ನಾಗಿ ನಾವು ಫ್ರೈ ಮಾಡಬೇಕು, ತುಂಬ ಕಪ್ಪಗೂ ಅಲ್ಲ, ಏನೂ ಇಲ್ಲ. ಆಮೇಲೆ ನಾವಿಲ್ಲಿ ಅದನ್ನು ಕೂಗಿಸ್ಕೋಬೇಕು. ಈಗ ಇಲ್ಲಿ ನಾನು ರುಬ್ಬಿರೋದು ಹೇಗೆ ಕಾಣಿಸ್ತಿದೆ ತೋರಿಸ್ತೀನಿ ನೋಡಿ. ಈಗ ನಾನು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿ ಪಾಯಸಕ್ಕೆ ಸ್ವಲ್ಪ ಸ್ವೀಟ್ ಬೇಕಲ್ಲ, ಇಲ್ಲಿ ನಾವು ಸ್ವಲ್ಪ ಬೆಲ್ಲನ ಉಪಯೋಗಿಸಿದ್ದೀವಿ. ಇಲ್ಲಿ ನಾನು ಮಾಡೋ ಪಾಯಸಕ್ಕೆ ಹೆಸರುಬೇಳೆ ಎಷ್ಟು ತೊಗೊಂಡಿದ್ದು ಅದಕ್ಕೆ ಎಷ್ಟು ಬೆಲ್ಲ ಬೇಕು ನಾನು ಅಷ್ಟನ್ನು ತೊಗೊಂಡಿದ್ದೀನಿ. ಈಗ ಹೆಸರುಬೇಳೆ ಇಲ್ಲಿ ಕೂಗ್ತಿದೆ, ಆಲ್ರೆಡಿ 2 ವಿಷಲ್ ಕೂಗ್ತಾ ಇದೆ. ಸೊ ಈಗ ಹೆಸರುಬೇಳೆ ಬೆಂದ ಮೇಲೆ ಈ ಥರ ಕಾಣಿಸುತ್ತೆ ನೋಡಿ. ನಾವು ಏನು ಹುರ್ಕೊಂಡು ನೀರು ಹಾಕಿ ಬೇಯಿಸ್ಕೊಂಡಿದ್ವಿ ಅದು ಈ ಥರ ಕಾಣುತ್ತೆ. ಈಗ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಕಾಯಿ, ಗಸಗಸೆ, ಏಲಕ್ಕಿನ ಅದನ್ನು ನಾವಿಲ್ಲಿ ಹಾಕ್ತಾಯಿದ್ದೀವಿ ಆ ಹೆಸರುಬೇಳೆ ಬೆಂದಿರೋದಕ್ಕೆ. ಈಗ ಅದನ್ನು ನೀಟಾಗಿ ನಾವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಆ ಕನ್ಸಿಸ್ಟೆನ್ಸಿಗೆ ಹಾಕ್ಕೊಳ್ಳೋಣ. ಈಗ ನಾನು ಇಲ್ಲಿ ಆಲ್ರೆಡಿ ಬೆಲ್ಲನ ಪಾಕ ತೊಗೊಂಡಿದ್ದೆ, ಆ ಬೆಲ್ಲದ ಪಾಕನೂ ಕೂಡ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀಟಾಗಿ ಅದನ್ನು ನಾವು ಮಿಕ್ಸ್ ಮಾಡೋಣ. ತುಂಬ ನೀರಂಗೂ ಬೇಡ, ಏನೂ ಬೇಡ. ನಾವು ಹೆಂಗೆ ಕುಡಿತೀವಿ ಅದನ್ನು ಸೊ ಆ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ಸಾಕು. ಇದು ಹೆಸರುಬೇಳೆ ಆಗಿರೋದ್ರಿಂದ ಬೇಯ್ತಾ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಈಗ ನಾವು ಒಂದು ಪ್ಯಾನಲ್ಲಿ ಇಲ್ಲಿ 2 ಸ್ಪೂನಷ್ಟು ಗೀ ತೊಗೊಂಡಿದ್ದೀನಿ, ಇಲ್ಲಿ ತುಪ್ಪನ. ಸೊ ಬೆಣ್ಣೆಕಾಯಿ ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ನಾನು. ಈಗ ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ತುಪ್ಪದಲ್ಲಿ ಹಾಗೆ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ತುಪ್ಪ ಹಾಕೋದ್ರಿಂದ ಕೂಡ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಡ್ರೈ ಫ್ರೂಟ್ಸ್ನ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ಈಗ ನಾನು ಅದಕ್ಕೆ ತುಪ್ಪ ಪಾಯಸ ಏನಾಗ್ತಿದೆ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು ನೀಟಾಗಿ ಅದನ್ನು ಇನ್ನೊಂದು ಸಲ ಸೌಟಲ್ಲಿ ನೀಟಾಗಿ ತಿರುಗಿಸಿ. ಸೊ ಇಲ್ಲಿ ನೋಡಿ ನಮ್ಮ ಪಾಯಸ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಎಲ್ಲರೂ ನೀಟಾಗಿ ಟ್ರೈ ಮಾಡಿ ಅದನ್ನು. ಆ್ಯಂಡ್ ಇಲ್ಲಿದೆ ನೋಡಿ ನಮ್ಮ ಪಾಯಸ.